ಸಿಕ್ಕಿದಾಗ ಅದನ್ನು ಎಷ್ಟು ಬೆಸ್ಟ್ ಮಾಡೋಕ್ಕೋ ಅದೊಂದು ಪ್ರಯತ್ನ ಪಡೋಣ. ಸೊ ದಟ್ ಈಸ್ ವಾಟ್ ಐ ಬಿಲೀವ್. ಇವಾಗ ಯಾವುದೋ ಮಾಡಿದ್ದಾರೆ ಅಂದ್ಬಿಟ್ಟು ಇವಾಗ ನಪ್ಪ ಮಾಡಿಟ್ಟಿದ್ದಾರೆ ಅಂದ್ಬಿಟ್ಟು ಹೋಗ್ಬಿಟ್ಟು ಅದನ್ನು ಮಾರ್ಕೊಂಡು ಕುತ್ಕೊಳ್ಳೋಕತ್ತ ಅವಾಗ ನನ್ನ ಗಂಡ್ಸನ್ನಲ್ಲ ಆಯ್ತಾ. ಹುಟ್ಟಾಗ ಗಂಡು ಮಗು ಅಂತ ಹೇಳಿದ್ದಾರೆ, ಅದು ತಕ್ಕನಂಗೆ ಬದುಕೋಣ ಅಷ್ಟೇ. ನನ್ನ ವಿಷ್ಣುಪ್ರಿಯ ಅಂತ ಬಂದಾಗ ಪ್ರಿಯಾ ವಾರಿಯರ್ ಕೂಡ ಇರುವಂಥದ್ದು, ಕಣ್ಸನೆ ಚೆಲುವಿನ ಕರ್ಕೊಂಡು ಬಂದು ಸಿನಿಮಾ ಮಾಡಿರೋದು, ಅವರ ಹಾಡು ಹೇಳೋದು, ಇದೆಲ್ಲೂ ಕೂಡ ಒಂಥರ ಮ್ಯಾಜಿಕ್ ಅಂತಲೇ ಅನಿಸುತ್ತೆ. ಇದ್ರ ಬಗ್ಗೆ ಮಾತಾಡೋದು ಫಸ್ಟ್ ಟೈಮ್ ಅವಾಗ ಅವರು ವಿಂಕ್ ಎಲ್ಲ ಮಾಡಿ ವೈರಲ್ ಆಗಿದ್ರು. ಬಟ್ ಈ ಕತೆಗೆ ಸೂಕ್ತ ಅಂತ ಡೈರೆಕ್ಟ್ ಹೇಳಿ ಫಸ್ಟ್ ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿ 2 ಹೀರೋನು ಕೇಳಿದ್ರು, ಹೆಸರುಗಳು ಹೇಳೋದು ಬೇಡ, ಇಬ್ಬರು ಹೇಳಿ ಒಂದು ತುಂಬ ಸರಿ ಟ್ರೈ ಮಾಡ್ತೀವಿ. ಇಬ್ಬರು ಹೀರೋನ್ಸ್ನ ಕೇಳಿದ್ರು, ಆ್ಯಕ್ಚುಲಿ ಒಪ್ಪಲಿಲ್ಲ, ಅವರು ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತೆಲ್ಲ ಕೇಳ್ತಾರೆ ಯಾಕೆ ತೆಲುಗು ಮಲಯಾಳಮಿಂದ ಕರ್ಕೊಂಬರ್ತೀರ ಅಂತ. ಫಸ್ಟ್ ಪ್ರಾಮುಖ್ಯತೆ ನಮ್ಮವ್ರಿಗೆ ಇಬ್ಬರು ಕೇಳಿದ್ರೆ ಅವ್ರು ಒಪ್ಪಿಲ್ಲ. ಅದಾದಮೇಲೆ ಡೈರೆಕ್ಟ್ ಅವ್ರು ಆಪ್ಷನ್ ಕೊಟ್ಟರು, ಅವ್ರನ್ನ ಕೇಳಿದ್ರು, ಅವ್ರು ಬರ್ತೀನಿ ಸರ್ ಕತೆ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು. ಸೊ ಅಲ್ಲಿಂದ ಬಂತು. ಬಟ್ ಆ ಹುಡುಗಿ ಬಗ್ಗೆ ಹೇಳಬೇಕು ಅಂದರೆ ಪಾಪ ಅವತ್ತಿನ ದಿವಸ ಡೈಲಾಗ್ಸ್ ಎಲ್ಲ ಕಲ್ತು ಚೆನ್ನಾಗಿ ಮಾಡಿದ್ರು. ಅದೇ ಪ್ರಮೋಷನ್ ಒಂದು ಬರಬೇಕಷ್ಟೇ ಅದಕ್ಕೆ. ಸರ್ ಇವಾಗ ನೋಡಿ ನೀವು ಹೇಳ್ದಂಗೆ ಅದು ನಿಜ, ಕನ್ನಡದಲ್ಲಿ ಈಗ ಎಲ್ಲರಿಗೂ ಅವಕಾಶ ಹೋಗಿರುತ್ತೆ ಹೀರೋಯಿನ್ಸ್ಗಳಿಗೆ. ನಾವು ಕೂಡ ಕೇಳಿದ್ವಿ, ನಾವು ಅವ್ರನ್ನ ಟಚ್ ಮಾಡಿದ್ವಿ, ಅವ್ರು ಬರೋದಿಲ್ಲ, ಅಥವಾ ದುಡ್ಡು ಇಸ್ಕೊಂಡಿರ್ತಾರೆ, ಅಥವಾ ಆ ಡೇಟ್ಗೆ ಅವ್ರು ಮ್ಯಾಚ್ ಮಾಡಲ್ಲ, ಅಥವಾ ಪ್ರಮೋಷನ್ಗೆ ಬರಲ್ಲ. ಈ ಥರದ್ದೆಲ್ಲವೂ ನಮ್ಮ ಹೀರೋಯಿನ್ಗಳು ಕೂಡ ಮಾಡ್ತಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಇದೆ. ಮತ್ತು ಅವರೇ ಮಾತಾಡ್ತಾರೆ ನಮ್ಗೆ ಅವಕಾಶಗಳನ್ನ ಕೊಡೋದಿಲ್ಲ ಅಂತ ಹೇಳಿ. ಸೊ ಇದು ನಿಮಗೆ ಗಮನಕ್ಕೆ ಬಂದಿದ್ದಕ್ಕೆ ನಾನು ಕೇಳ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ನಿಮಗೆ ನೋವಾಗಿರುತ್ತೆ? ಮೇಡಮ್ ನಾನು ಹೇಳಿದ್ನಲ್ಲ, ಜೀವನದಲ್ಲಿ ವಯಸ್ಸು ಚಿಕ್ಕದಾದ್ರೂ ಜನಗಳನ್ನ ನೋಡಿದ್ದೀನಿ. ಅಂದರೆ ಇವಾಗ ಹೀರೋಕ್ಕಿಂತ ಮುಂಚೆ ಬೇರೆ, ಹೀರೋ ಆದಮೇಲೆ ಯಾವ ಥರ ಬಿಹೇವ್ ಆಗ್ತಾರೆ, ಇವಾಗ ಹೆಲ್ಪ್ ಕೇಳಾದ್ಮೇಲೆ ಯಾವ ಥರ ಬಿಹೇವ್ ಮಾಡ್ತಾರೆ, ಹೆಲ್ಪ್ ಕೇಳೋಕ್ಕಿಂತ ಮುಂಚೆ ಯಾವ ಥರ ಬಿಹೇವ್ ಮಾಡ್ತಾರೆ, ಇದೆಲ್ಲ ನೋಡಿದ್ದೀನಿ. ಹೆಲ್ಪ್ ಕೇಳಿಲ್ಲ ಅಂದರೆ ಎಲ್ಲರೂ ತುಂಬ ಪ್ರೀತಿಯಿಂದ ಫ್ರೆಂಡ್ಶಿಪ್ ಇರ್ತಾರೆ. ಹೆಲ್ಪ್ ಕೇಳಿದ ತಕ್ಷಣ ಎಲ್ಲರೂ ಒಂಥರ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೆಲವರು. ಆಗೇನು ಅನ್ಸುತ್ತೆ, ಇಷ್ಟನ ಅನ್ಸ್ಬಿಡ್ತಾರೆ ಅವಾಗೇನು. ಬಟ್ ಒಂದೇನಂತ ಹೇಳಿದರೆ, ನಾವು ನನ್ನ ದಿನ ಬೆಳಗ್ಗೆ ನಾನು ನಂಬೋದಂದರೆ, ನೀವು ಬೆಳಿಗ್ಗೆ ಮಿರರಲ್ಲಿ ನಿಮ್ಮನ್ನು ನೋಡಬೇಕಷ್ಟೇ. ಬೆಳಿಗ್ಗೆ ಮುಖ ತೊಳೆದಾಗ ಮಿರಲ್ಲಿ ನೋಡ್ಬಿಟ್ಟು ಮುಖ ತೊಳೆದಾಗ ಅಂದಾಗ ನಾನೇನೋ ಮಾಡ್ತೀನಿ ಅಂತ ಯಾವ ಮನುಷ್ಯ ಕಾನ್ಫಿಡೆಂಟ್ ಇರ್ತಾರೆ. ನನಗೆ ಐ ಗೆಟ್ ಮೈ ಕಾನ್ಫಿಡೆನ್ಸ್. ಈಗ ಪ್ರತಿಯೊಬ್ಬರಿಗೂ ಸಪೋರ್ಟ್ ಅಂತ ಕೇಳ್ತೀನಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಬಟ್ ಮಿರಲ್ಲಿ ಬೆಳಿಗ್ಗೆ ನನ್ನ ನೋಡೋದಾಗ ನನ್ನ ಕಾನ್ಫಿಡೆನ್ಸ್ ಇರ್ತಲ್ಲ, ಅದರಿಂದ ನಾನು ಮುಂದೆ ಸಾಗಿಸೋದು. ಸೊ ಯಾರ ಪ್ರಮೋಷನ್ ಬರಲಿ ಬರದೇ ಇರಲಿ, ಕೇಳೋಣ ಬೇಡೋಣ ಬನ್ನಿ ಅಂತ. ಯಾಕೆ ಒಳ್ಳೆ ವಿಷಯಕ್ಕೆ ತಾನೇ ಕೇಳ್ತಾ ಇರೋದು, ಬೇರೆ ಯಾವ ವಿಷಯಕ್ಕೂ ಮೆಸೇಜ್ ಮಾಡ್ತಾಯಿಲ್ಲ, ಬೇರೆ ಯಾವ ವಿಷಯಕ್ಕೂ ಮಾತಾಡ್ತಾಯಿಲ್ಲ, ಕೇಳ್ತಾ ಇರೋದು ಬನ್ನಿ ಪ್ರಮೋಷನ್ ಮಾಡಿ ಅಂತ. ಬಂದು ಇಲ್ಲ ಕೇಳಾಮೇಲೆ ಬಂದಿಲ್ಲ ಅಂದರೆ ಹೊಡೆಯೋಕ್ಕಾಗತ್ತಾ? ಹೊಡೆದ್ರು ಕೆಟ್ಟವ್ನು ನಾನೇ ಆಗುತ್ತೆ. ಏನಕ್ಕೆ ಹೊಡೆದ ಅಂತ ಯಾರು ಕೇಳಲ್ಲ ಅಲ್ವಾ? ಹೊಡೆದ ಅಂತ ಹೇಳ್ತಾರೆ, ಮುಂಚೆ ಮಗ ಹೊಡೆದಪ್ಪ ಅಂತಾರೆ, ಏನಕ್ಕೆ ಹೊಡೆದ ಯಾರು ಕೇಳಲ್ಲ. ಅದಕ್ಕೆ ಇವಾಗ ಬೇರೆ ಹೊಡಿಯೋದ್ಮೇಲೆ ನಮಗೆ ನಾವೇ ಹೊಡ್ಕೊಂಡು ತಲೆ ಮೇಲೆ 2 ಸತಿ ಬುದ್ಧಿ ಇರೋ ಕೆಲಸ ಮಾಡಪ್ಪ. ಅದಕ್ಕೆ ಯಾವಾಗ್ಲೂ ಹಶ್ವಿರೋ ಜೊತೆ ಕೆಲಸ ಮಾಡೋಕು ಅಂತ ನಂಬ್ತೀನಿ ಅಷ್ಟೇ. ಸುದೀಪ್ ಸರ್ ಬ್ಲೆಸ್ಸಿಂಗ್ ಸಿಕ್ತು, ಅಪ್ಪನಿಗೆ ಗೊತ್ತಿಲ್ಲದಂಗೆ ನೀವು ಕರ್ಕೊಂಡು ಬಂದ್ರೇನೋ ಮಾಹಿತಿ. ಹೇಗಿತ್ತು ಆ ಸಂದರ್ಭ, ಟ್ರೇಲರ್ ಲಾಂಚ್ ಸಂದರ್ಭದಲ್ಲಿ ಏನೆಲ್ಲ ತಲೆಯಲ್ಲಿ ಓಡ್ತು, ಆ ವಿಚಾರನ ಹೇಳಬಹುದಾ ಅಂತ ಹೇಳಿ? ಅಂದರೆ ತಂದೆ ಬರ್ಡೇ ಅಂತ ಬಂದಾಗ ಅವ್ರ ಬರ್ಡೇಗೆ ಆ್ಯಕ್ಚುಲಿ ಏನೋ ದೊಡ್ಡದಾಗ ಒಂದು ಪಾರ್ಟಿ ಕೊಡಬೇಕು, ಇಂಡಸ್ಟ್ರಿಯವ್ರನ್ನೆಲ್ಲ ಕರೆದಿಬೇಕು ಅಂತ ಏನೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಾನು ಕಾಸು ಸಂಪಾದನೆ ಮಾಡಿಲ್ಲ ಮೇಡಮ್ ಸದ್ಯಕ್ಕೆ. ನಾನು ಮಾಡೋಕ್ಕೆ ಹೊರಟಿದ್ದು ಸಿನಿಮಾಗಳೆಲ್ಲ ಪೇಮೆಂಟ್ ಕೊಡ್ತಾರೆ, ಆಟ ಆಡ್ಸಿದ್ದಾರೆ, ಎಲ್ಲರೂ ನಾಟಕ ಮಾಡ್ತಾರೆ. ಸೊ ನನ್ನ ತಂದೆ ಬರ್ಡೇಗೆ ನನ್ನ ಹತ್ರ ಇದ್ದಿದ್ದು ಒಂದೇ, ನಾನು ಮಾಡಿರೋ ಕೆಲಸ ನಾನು ಸರಸ್ವತಿ ಅಷ್ಟೇ. ಸೊ ಅದು ಟ್ರೈಲರ್ನ ಅಟ್ಲೀಸ್ಟ್ ಒಂದು ಕಟ್ ಮಾಡಿ ನಮ್ಮ ಟ್ರೈಲರ್ ತೋರಿಸಿ ನಮ್ಮ ಬರ್ಡೇ ದಿವಸ, ತಂದೆ ಬರ್ಡೇ ದಿವಸ ಲಾಂಚ್ ಮಾಡೋಣ ಅಂದ್ಕೊಂಡೆ. ಸೊ ಅವಾಗ ನಮ್ಮ ಹೀರೋ ಸುದೀಪ್ ಸರ್ನ ಕೇಳೋಣ ಅಂದ್ಕೊಂಡೆ. ಏನಕ್ಕೆ ಸುದೀಪ್ ಸರ್ನ ಕೇಳೋಣ ಅಂದ್ಕೊಂಡೆ ಅಂದರೆ ನಂಗೆ ಗೊತ್ತು ಖಂಡಿತ ನಾನು ಕೇಳಿದ್ರೆ ಇಲ್ಲ ಅಂತ ಹೇಳಲ್ಲ ಅವರು. ಯಾಕಂದರೆ ನಮ್ಮ ತಂದೆ ಅವ್ರದ್ದು ಒಂಥರ ಫ್ರೆಂಡ್ಶಿಪ್ ಯಾವಾಗಲೂ ಒಂಥರ ರೋಲರ್ ಕೋಸ್ಟರ್ ಫ್ರೆಂಡ್ಶಿಪ್ ನಮ್ಮ ತಂದೆದು ಅದು. ಬಟ್ ನನಗೆ ಯಾವಾಗಲೂ ಅವ್ರು ಹೇಳ್ತಾರೆ, ಯು ಆರ್ ಆಲ್ವೇಸ್ ಮೈ ಬಾಯ್, ನೀನು ಆಲ್ವೇಸ್ ವೆಲ್ಕಮ್ ಟು ಮೈ ಹೌಸ್, ಯು ಡೂ ಗುಡ್ ಥಿಂಗ್ಸ್. ಕರೀತಾರೆ, ಬೈತಾರೆ, ಈ ಥರ ಮಾಡು, 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ, ಆಟ ಆಡ್ತಾ ಇದ್ದೀರಾ, ಏನು ಬಂದಿದೆ ನಿಮ್ಮೆಲ್ಲರೂ ಯಂಗ್ಸ್ಟರ್ಸ್ಗೆ ಈ ಥರ ಆಟ ಆಡ್ತಾ ಅಂತ ಹೇಳ್ತಾರೆ. ಸೊ ಹೋಗಿ ಕೇಳಿದೆ, ಹಿಂಗಿದೆ ಸರ್ ಬರಬೇಕು ಒಂಚೂರು, ನನ್ನ ತಂದೆ ಬರ್ಡೇ, ನೀವು ಬಂದರೆ ತುಂಬ ಖುಷಿ ಆಗ್ತದೆ ನಮ್ಮ ತಂದೆ ಕೂಡ. ಯಾಕಂದರೆ ಬರ್ಡೇ ಅಂತ ಬಂದಾಗ ನನಗೆ ಯಾರು ಬರ್ತಾರೆ ನನಗೆ ಕಾನ್ಫಿಡೆನ್ಸ್ ಇಲ್ಲ. ಯಾಕಂದ್ರೆ ನೀವು ಕೇಳಿದ್ರೆ ನಂಗೆ ಬಂದೇ ಬರ್ತಾರೆ ನನಗೆ ನಂಬಿಕೆ ಇದೆ ಸರ್, ನಿಮ್ಮನ್ನ ಕೇಳ್ತಾ ಹಿಂದೆ ವಿತೌಟ್ ಎ ಡೌಟ್ ಬರ್ತೀನಿ ಅಂತ ಹೇಳಿದ್ರು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಲ್ವಾ. ಎಲ್ಲರೂ ಎಲ್ಲ ಪರಿಚಯ ಹೇಳ್ತಾರೆ, ಕೇಳಿದ ತಕ್ಷಣ ಬರ್ತೀನಿ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ ಇವಾಗ. ಸೊ ಕೇಳಿದ ತಕ್ಷಣ ಬರ್ತೀನಿ ಅಂದರು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟೀಮ್, ಅವ್ರಿಗೆ ಗೊತ್ತು ಆಲ್ವೇಸ್ ಲವ್ ಹಿಮ್ ಅಂತ. ಬೇಜಾರು ಮನ್ಸಲ್ಲಿ ಕೆಲವೆಲ್ಲ ನೋಡಿ ಒಂದು ಸ್ವಲ್ಪ ನೋವು ಅನ್ನೋದು ತುಂಬಾನೇ ಕಾಡಿದೆ ಅನ್ಸುತ್ತೆ ನಿಮ್ಮನ್ನು ನೋಡಿದ್ರೆ. ಈಗ ಕೆಲವು ಸೋಲು ಗೆಲುವಿಗಿಂತ ನಾನು ಎಕ್ಸ್ಪೆಕ್ಟ್ ಮಾಡೋದೇನು ಅಂದರೆ, ನನಗೆ ಯಾವಾಗ ಅನ್ಸೋದ್ರೆ, ಇವಾಗ ನಾನು ನಿಮ್ಗೆ ನಿಂತಿರ್ತೀನಿ, ನಾನು ನಿಂತಿರ್ತೀನೋ, ನಮ್ಮ ಅಪ್ಪ ನಿಂತಿರ್ತಾರೆ, ಯಾರು ನಿಂತಿರ್ತಾರೆ. ನಿಂತಿದ್ದಾಗ ದ ಲೀಸ್ಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇಸ್ ನೀವು ನಿಲ್ಲಿ ನಮ್ಗೆ ಯಾವಾಗಾರ ಅಂತ ಅಷ್ಟೇ. ಸಿಂಪಲ್ ವರ್ಡ್ಸು. ಎಷ್ಟೊಂದು ವಿಷಯಕ್ಕೆ ಎಷ್ಟೊಂದು ಸಲ ನಿಂತಿರ್ತಾರೆ, ಅವ್ರ ಟೈಮಲ್ಲಿ ಅವ್ರು ಪ್ರೈಮ್ ಟೈಮಲ್ಲಿ ಬೇಜಾನ್ ಥರ ನಿಂತಿರ್ತಾರೆ. ಬೇಕಾದಾಗ ಒಂಚೂರು ನಿಲ್ಲಿ ಅಂತ ಅಷ್ಟೇ, ಅದು ಬಿಟ್ಟು ಬೇರೆ ಇಂಟೆನ್ಷನ್ ಇಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ನಿಂತಿಲ್ಲ ಅಂದರೆ ಬೇಜಾರಿಲ್ಲ ಮೇಡಮ್. ಅವ್ರೇನಂದರೆ ಎಲ್ಲೋ ಒಂದು ಕಡೆ ಇರುತ್ತೆ, ನಮ್ಮವರು ಅಂತ ನಂಬಿಕೆ ಇರುತ್ತಲ್ಲ, ನಮ್ಮವ್ರು ಕೇಳಿದಾಗ ಎಲ್ಲೋ ಒಂದು ಸತಿ ಒಂದು ಸೆಕೆಂಡ್ ಹೆಸಿಟೇಷನ್ ನೋಡಿದಾಗ ಏನು ಅನ್ಸ್ಬಿಡುತ್ತೆ,
ಯಾಕಂದರೆ ನಾವು ಯಾವತ್ತೂ ಯೋಚನೆ ಮಾಡಿದ್ರಲ್ಲ, ಈಗ ನಮ್ಮ ತಂದೆಯವ್ರು ಯಾವತ್ತೂ ಯೋಚನೆ ಮಾಡಿದ್ರಲ್ಲ, ಎಲ್ಲರಿಗೂ ಎಷ್ಟು ಜನಕ್ಕೆ ಎಷ್ಟು ಸತಿ ನಿಂತ್ಬಿಡಿಯೋರು ಯೋಚನೆ ಮಾಡಿದಾರಲ್ಲ. ಸೊ ಅವಾಗ ಒಂದು ಸೆಕೆಂಡ್ ಅನ್ಸುತ್ತೆ, ಅಷ್ಟು ಬಿಟ್ಟರೆ ಬೇಜಾರು ಗೀಜರಲ್ಲಿ ಏನಿಲ್ಲ ಮೇಡಮ್. ಇಟ್ಸ್ ಆಲ್ ಲೆಸನ್ಸ್ ಆಫ್ ಲೈಫ್. ಆಮೇಲೆ ಅವ್ರು ಬಂದಿದ್ದ ಅಂದಿದ ತಕ್ಷಣ ಅವ್ರನ್ನ ಹೇಟ್ ಮಾಡಿ ಬ್ಲೇಮ್ ಮಾಡಿ ಇಲ್ಲ ಬೈಕೊಡೋಂಥ ಅಂತ ಇನ್ಸೆಕ್ಯೂರ್ ಕ್ಯಾರೆಕ್ಟರ್ ಕೂಡ ನಮ್ದಲ್ಲ. ಬಂದಿದ್ದ ತಕ್ಷಣ ಓಕೆ ಬಂದಿಲ್ಲ ಪರವಾಗಿಲ್ಲ, ಓಕೆ ಪರವಾಗಿಲ್ಲ. ಈಗ ನೀವು ಚೆನ್ನಾಗಿ ಮಾತಾಡ್ತೀರಾ, ನಾನೇನು ಕೆಲಸ ಕೇಳಿದ ತಕ್ಷಣ ನಾನು ಕೆಲಸ ಮಾಡ್ಕೊಡೋ ತಕ್ಷಣ ನಿಮ್ಮ ದ್ವೇಷದಷ್ಟು ದಡ್ಡ ಅಂತ ನಾನಲ್ಲ ಮೇಡಮ್. ಐ ಆಮ್ ನಾಟ್ ಅ ಗೈ ಲೈಕ್ ದಟ್. ಮಾಡಿಲ್ಲ ಓಕೆ ಪರವಾಗಿಲ್ಲ, ಓಕೆ ಅಷ್ಟೇ. ಮೆಮೊರಿಯಲ್ಲಿ ಏನು ಉಳ್ಕೊಳ್ಳುತ್ತೆ ವಿಷ್ಣುಪ್ರಿಯ ಅಂತ ಬಂದಾಗ? ಯಾವತ್ತೂ ಕೂಡ ಇದು ನೆನಪಲ್ಲಿ ಉಳಿಯುತ್ತೆ, ಕಾಡುತ್ತೆ, ಇದನ್ನೆಲ್ಲೂ ಹೇಳಿಲ್ಲ ಅನ್ನೋದನ್ನ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಿ ಮೇಡಮ್? ಪ್ರತಿಯೊಬ್ಬ ಹೀರೋಗೆ ಒಂದು ಸಿನಿಮಾ ಅಂತ ಇರುತ್ತೆ. ಅಂದರೆ ಇವನೇನೋ ಈ ಸಿನಿಮಾ ಅಂದರೆ ಈ ಸಿನಿಮಾ ಈ ಹೀರೋದು ಒಂದು ಸಿನಿಮಾ ಹೇಳೋದು ಈ ಸಿನಿಮಾ ಅಂತ ಇರುತ್ತೆ. ಸೊ ಅದು ಹೋಗ್ತಾ ಲೈಫಲ್ಲಿ ದೊಡ್ಡ ಮೈಲ್ ಸ್ಟೋನ್ಸ್ ಆಗೋದು ಕೆಲವು ದಿವಸ ಮುಂದೆ. ಬಟ್ ನನ್ನ ಲೈಫಲ್ಲಿ ಸ್ಟಾರ್ಟಿಂಗಲ್ಲಿ ಪಡ್ಡೆವ್ಲಿ ಸಿನಿಮಾ, ಇವತ್ತು ನನ್ನೊಬ್ಬ ಪ್ರೊಡ್ಯೂಸರ್ ಮಗ ಆದ್ರೂ ನನ್ನ ಎಷ್ಟೊಂದು ಕಡೆ ಉತ್ತರ ಕರ್ನಾಟಕ ಹಲವಾರು ಭಾಗ ಹೋದ್ರು, ಅವ್ರು ಕೆ ಮುಂಜೂರ್ ಮಗ ಅಂತ ನನ್ನ ಕರೆಯಲ್ಲ, ಪಡ್ಡೆವ್ಲಿ ಅಂತ ಹೇಳ್ತಾರೆ. ಬಾಗಲಕೋಟೆಯಲ್ಲಿ ಒಂದು ಶೂಟಿಂಗ್ ಮಾಡ್ತಾರೆ ನಾರಾಯಣ್ ಸರ್ ಫಿಲಮ್ಗೆ, ಪಡ್ಡೆವ್ಲಿಗೂ ಬಂದು ಕೂಗಿದ್ರು. ಸೊ ಏನಂದರೆ ನಾವು ಮಾಡಿದ ಕೆಲಸನ ಅಟ್ಲೀಸ್ಟ್ ಜನ ಇಷ್ಟಪಡ್ತಾರೆ, ಅದೇ ಖುಷಿ. ಬಟ್ ಈ ಸಿನಿಮಾ ವಿಷ್ಣುಪ್ರಿಯ ಇದೆಲ್ಲ, ದಿಸ್ ಈಸ್ ದ ಸಿನಿಮಾ ವಿಚ್ ವಿಲ್ ಟೆಲ್ ದಟ್ ಶ್ರೇಯಸ್ ಮಂಜು ಈಸ್ ಅನ್ ಆ್ಯಕ್ಟರ್ ಅಂತ ಹೇಳ್ತಾರೆ. ಯಾ ಪ್ರೀತಿಯ ಹುಚ್ಚ, ಸಿನಿಮಾ ನೋಡು. ಮೈ ಪರ್ಸನ್ ಹೂಸ್ ವೆರಿ ವೆರಿ ಇಂಟೆನ್ಸ್ ಇನ್ ಲವ್. ಹೆಂಗೆ ಕಾಡಿದ್ದಾರೆ ಹೇಳಿ ನಾನು ಮೇಡಮ್. ಎಲ್ಲರೂ ಹುಡುಗರು ಇನ್ನೋಸೆನ್ಸ್ ಇದೆ ನಮ್ಮ ಹುಡುಗರಲ್ಲಿ. ನಮ್ಗೆ ಗೊತ್ತಿಲ್ಲ ನಿಮ್ಮ ಹುಡುಗರು ಅಲ್ತಾಗತ್ತಲ್ಲ ಅಂತ. ನಮ್ಮ ಹುಡುಗರು ಎಲ್ಲರೂ ಒಂದು ಇನ್ನೋಸೆನ್ಸ್ ಇದೆ. ಹಂಗಾರೆ ಯಾರೋ ಹುಡುಗಿನ ಇಷ್ಟಪಟ್ಟರೆ ಅವ್ರು ಸಖತ್ ಇಷ್ಟಪಡ್ತೀವಿ. ಸೊ ಅಂಥ ಹುಡುಗರು ರಿಲೇಟ್ ಆಗೋಂಥ ಕ್ಯಾರೆಕ್ಟರ್ ವಿಷ್ಣು. ಸೊ ದಟ್ ಈಸ್ ವಾಟ್ ದೇ ವಿಲ್ ಬಿಲೀವ್. ಶ್ರೇಯಸ್ ಮಂಜುಗೆ ವಿಷ್ಣುಪ್ರಿಯ ಅಂತ ಒಂದು ನಂಬ್ತಾರೆ. ಆ್ಯಸ್ ಅನ್ ಆ್ಯಕ್ಟರ್ ಖಂಡಿತ ಎಲ್ಲರ ಮನಸ್ಸನ್ನ ಗೆಲ್ತೀನಿ ಅಂತ ನಂಬಿಕೆ ಇದೆ. ಎಸ್, ಮತ್ತೆ ನಿಮ್ಮನ್ನ ಮಾತಾಡಿಸ್ತೀವಿ. ಇನ್ನೂ ಕೂಡ ಕೆಲ ದಿನಗಳು ಬಾಕಿ ಇದೆ. ಫೆಬ್ರವರಿ 21ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದ್ದಾರೆ. ಜನ ಅಂತೂ ಅಪ್ಪುತ್ತಾರೆ ಅನ್ನೋ ಭರವಸೆ ಖಂಡಿತವಾಗಿ ನಮಗೆ ಇದೆ. ಜನರಿಗೆ ನಿಮ್ಮ ಕಡೆಯಿಂದ ಈಗ ಪ್ರೀತಿಯಿಂದ ಕರೆಯೋಲೆ, ಬನ್ನಿ ಥಿಯೇಟರ್ನಲ್ಲೇ ನೋಡಬೇಕು ಸಿನಿಮಾ ಅಂತ ಹೇಳೋದಾದ್ರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯಸ್ ಮಂಜು. ದಯವಿಟ್ಟು ನನ್ನ ಸಿನಿಮಾ ವಿಷ್ಣುಪ್ರಿಯಾಗೆ ಥಿಯೇಟ್ರಿಗೆ ಬನ್ನಿ. ನನ್ನಂಥ ಯಂಗ್ಸ್ಟರ್ಸು ಹಲವಾರು ಜನ ಇದ್ದಾರೆ. ನಮ್ಮೆಲ್ಲರಿಗೂ ನಿಮ್ಮ ಪ್ರೀತಿ ಆಶೀರ್ವಾದ ಬೇಕು. ತುಂಬ ಇಷ್ಟದಿಂದ ಪ್ರೀತಿಯಿಂದ ಕಷ್ಟದಿಂದ ಸಿನಿಮಾ ಮಾಡ್ತಾಯಿದ್ದೀವಿ. ಬಟ್ ಒಳ್ಳೆ ಸಿನಿಮಾ ಮಾಡ್ತಾಯಿದ್ದೀವಿ. ನೀವು ದಯವಿಟ್ಟು ಬನ್ನಿ ಥಿಯೇಟ್ರಿಗೆ ನೋಡಿ. ಟ್ರೂ ಲವ್ ಅನ್ನೋದು ನನಗೆ ಗೊತ್ತಿಲ್ಲ ನಿಮ್ಮ ಎಷ್ಟು ಜನಕ್ಕೆ ರಿಯಲ್ ಲೈಫಾಗಿ ಸಿಕ್ಕಿದೆ ಇವಾಗ ಅಂತ. ಬಟ್ ಖಂಡಿತವಾಗ್ಲೂ ಈ ಸಿನಿಮಾಲಿ 2 ಅವರ್ ನಿಮಗೆ ಟ್ರೂ ಲವ್ ಫೀಲ್ ಮಾಡಿಸ್ತೀನಿ ಅಂತ ನಾನು ನಂಬ್ತೀನಿ. ಸೊ ಎಲ್ಲ ಥಿಯೇಟ್ರಿಗೆ ಬನ್ನಿ. ನಿಮ್ಮ ಹಳೆ ಲವ್ ಸ್ಟೋರಿಗಳು ನಾಪ್ಕೊ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ನೋವಿರಬೇಕು. ಆ ಲೈಲಾ ಮಂಜುನ ಟ್ರೈಲರ್ ಬರುತ್ತಲ್ಲ ಲಾಸ್ಟ್, ಅದನ್ನು ಸ್ವಲ್ಪ ಅಂದರೆ ಇದೊಂದು ಡೈಲಾಗ್ ಆ್ಯಕ್ಚುಲಿ ಬೆಳಿಗ್ಗೆ ನೋಡಿದೆ, ಯಾರೋ ಒಂದು ಇನ್ಸ್ಟಾಗ್ರಾಮಲ್ಲಿ ಮೀಮ್ ಪೇಜಲ್ಲಿ ಹಾಕ್ಬಿಟ್ಟಿದ್ದಾರೆ. ಅವ್ರು ಮೀಮ್ ಪೇಜಲ್ಲಿ ಹಾಕಿರೋಕ್ಕೆ 1,25,000 ಓಡಿದೆ ಒಂದು ದಿವಸಕ್ಕೆ. ಅದು ಅಲ್ಲದೆ 15,000 ಜನ ಶೇರ್ ಮಾಡಿದ್ದಾರೆ. ಎಷ್ಟೇ ನೋವಾದ್ರು ತಡ್ಕೊಂಡು, ಎಷ್ಟೇ ಅವಮಾನರು ಸಹಿಸ್ಕೊಂಡು ನಿನ್ನ ಪ್ರೀತಿಗೋಸ್ಕರ ಒಬ್ಬ ಕಾಯ್ತಿದ್ದಾನೆ ಅಂದರೆ ಅಂಥವ್ನು ಮಾತ್ರ ಕಳ್ಕೊಬೇಡ. ನೀನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋ ಮುಂಚೆ ಸಿಂಹದ ಮರಿ ಥರ ಓಡಾಡ್ಕೊಂಡಿದ್ದೆ. ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಹಿಂದೆ ಹಾಳಾದ ಹೃದಯ ಮುಲದ ಮರಿ ಥರ ಮೃದು ಆಗೋಯ್ತು. ಈ ಪ್ರೀತಿ ಒಂಥರ ಆಟ ಇದ್ದಂಗೆ, ಗೆಲ್ಸುತ್ತೆ, ಅಳಿಸುತ್ತೆ, ಸೋಲ್ಸುತ್ತೆ, ಸಾಯಿಸುತ್ತೆ. ಆಲ್ ದಿ ಬೆಸ್ಟ್. ಒಳ್ಳೇದಾಗುತ್ತೆ ನಿಮ್ಗೆ ಅನ್ನೋ ಭರವಸೆ ಖಂಡಿತವಾಗಿ ನಮಗಿದೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಮತ್ತೆ ಮೀಟ್ ಮಾಡೋಣ, ಮತ್ತೆ ಸಿನಿಮಾ ರಿಲೀಸ್ ಮೊದಲು ಇನ್ನೊಂದು ಸತಿ ಮಾತಾಡೋಣ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬಾಯ್. ಎಸ್ ವೀಕ್ಷಕರೇ, ವಿಷ್ಣುಪ್ರಿಯ ಸಿನಿಮಾ ಫೆಬ್ರವರಿ 21ಕ್ಕೆ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಎಂಜಾಯ್ ಮಾಡೋಣ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.